ಯಾವ ಊರಿದು? ಕಾನಿಯಾಳ. ಇದು ಯಾವ ಬೆಳೆ ಬೆಳೀತಾ ಇದ್ದೀರಿ? ಶ್ವೇತ ಎಳ್ಳು. ಓಕೆ. ಯಾವ ತಿಂಗಳಲ್ಲಿ ಇದನ್ನ ಬಿತ್ತನೆ ಮಾಡಿದ್ರಿ? ನಾವು ಜನವರಿ 6ನೇ ತಾರೀಕಿಗೆ ಬಿತ್ತನೆ. ಓಕೆ. ಇದಕ್ಕೆ ಮುಂಚೆ ಈ ಹೊಲದಲ್ಲಿ ಏನಿತ್ತು? ಯಾವಾಗಲೂ ಭತ್ತನ ನಾಟಿ ಮಾಡಿ. ಭತ್ತ ಈ ವರ್ಷ ಭತ್ತ ಹಾಕಿದ್ರಿ? ಸುಗ್ಗಿ ಬೆಳೆಗೆ ಭತ್ತ ಹಾಕಿದ್ರಿ. ಓಕೆ. ಭತ್ತ ಆದ್ಮ್ಯಾಗ ಇದು ಹಾಕಿರಿ? ಇದು ಹಾಕ್ಬೇಕಂತ ಯಾಕೆ ಮನ್ಸು ಮಾಡಿದ್ರಿ? ಸರ್ ನಾವೆಲ್ಲ ಎಲ್ಲ ನೀರಾವರಿ ಬೋರ್ ಎಲ್ಲ ಐತ್ರಿ ಸರ್. ಬಟ್ ನಾವ್ ಒಂದ್ಸಲ ಚೇಂಜಸ್ ನೋಡಂಬ್ರಿ ಸರ್ ಅಂತ ಮಾಡಿದ್ರಿ. ನಮಗ ಗದ್ದಿನ ಸ್ವಲ್ಪ ಇದಾಗಿರ್ಬೇಕು ಸರ್. ಎಷ್ಟೇನತ್ತ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಭೂಮಿನ ಸ್ವಲ್ಪ. ನಾನು ಯಾಕೆ ಹೇಳ್ತೇನೆ ಅಂದ್ರೆ ಇವತ್ತು ಬೇಸಿಗೆಯಲ್ಲಿ ನೀರು ಸಿಗುದು ಕಡಿಮೆ. ರೈತರು ನೀರಿಲ್ಲ ಅಂತ ಹೇಳಿ ಏನು ಬೆಳೆದಿದೆ ಇದ್ದಾಗ ಈ ಎಳ್ಳನ್ನ ಬೆಳೆದಿರಿ. 2 ಸಲ ನೀರು ಕೊಟ್ಟಿರಿ ಇದಕ್ಕೆ? 3 ಸಲ ಕೊಟ್ಟಿರಿ. 3 ಸಲ ಕೊಟ್ಟಿರಿ. ಸ್ಪ್ರಿಂಕ್ಲರ್ ಕೊಟ್ಟಿರಿ. ಅಂದ್ರೆ ನಾನು ಏನ್ ಹೇಳೋದಂದ್ರೆ ನೀರು ಕಡಿಮೆ ಇದ್ರು ಬೇಸಿಗೆಯಲ್ಲಿ ಬೆಳೆ ಇಲ್ಲ ಅಂದ್ರೂ ಇಂಥ ಬೆಳೆ ಬೆಳಿಬೇಕಂತ ನಿಮ್ಮ ಮನಸ್ಸು ಮಾಡಿದ್ರಿ. ಎಷ್ಟು ಇಳುವರಿ ಬರ್ಬೋದು ಅಂತ ನಿಮ್ಮ ಆಸೆ ಇದೆ? ನಮ್ದು 3 ರಿಂದ 3.5 ಕ್ವಿಂಟಲ್ ತರ ಬರ್ಬೋದು. ನಮ್ಮ ಪ್ರಕಾರ ಒಂದು 4 ಕ್ವಿಂಟಲ್ ಬರ್ತದೆ ಅಂತ ನಮ್ಮ ಅಂದಾಜು ಹೇಳ್ತದೆ. ಇವತ್ತಿನ ರೇಟ್ ಎಷ್ಟದು ಗೊತ್ತಾದ ಕೇಳಿರಿ? 11,000. ಈಗ ಬರೀ 10,000 ಹಿಡಿದ್ರು 40,000 ರೂಪಾಯಿ. 4 ಕ್ವಿಂಟಲ್ ಹಿಡಿದ್ರು 40,000 ರೂಪಾಯಿ. ಖರ್ಚು ಎಷ್ಟಾಗಿದ್ರಿ? ಖರ್ಚು ಎಕರೆಗೆ ಬಂದು ಒಂದು 5,000 ಆಗುತ್ತೆ ನೋಡಿ. 5 ಒಂದು 30-35,000 ಒಂದು ಉಳಿತದೆ. ಎಷ್ಟು ದಿವಸದ ಬೆಳೆ ಇದು? 3 ತಿಂಗಳು ಸರ್. 3 ತಿಂಗಳು. ಅಂದ್ರೆ ಇದು ಗವಿಸಿದ್ದಪ್ಪ ಅವರು ಈ ಭಾಗದಲ್ಲಿ ಏನ್ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ಎಳ್ಳನ್ನು ಸಹ ನಾವು ಭತ್ತ ತಗೊಂಡ ಮ್ಯಾಗ ಭತ್ತ ಬೆಳೆದ ಮ್ಯಾಗ ಎಣ್ಣೆ ಬೆಳೆ ಬೆತ್ತಿ ಬೆಳೆದಿದ್ದೀನಿ. ಈ ತರ ಒಂದು ನಾವು ಎಳ್ಳನ್ನು ಬೆಳೆದು ರೈತರಿಗೆ ಲಾಭ ಆಗ್ಬಹುದು. ಕಷ್ಟನೂ ಕಡಿಮೆ, ನೀರು ಕಡಿಮೆ, ಇದಕ್ಕೆ ರೋಗ ಇಲ್ಲ. ಹೌದಲ್ರಿ? ಈ ತರ ರೈತರು ನಿಜವಾಗ್ಲೂ ಗವಿಸಿದ್ದಪ್ಪ ಅವರು ಈ ಭಾಗದಲ್ಲಿ ಹಲವಾರು ಮಂದಿ ರೈತರು ಬೆಳೆದಾರೆ. ಅವರೊಟ್ಟಿಗೆ ಇವರು ಬೆಳೆದು ಈ ಭಾಗದಲ್ಲಿ ಎಳ್ಳನ್ನು ಯಶಸ್ವಿಯಾಗಿ ಬೆಳಿಬೇಕಂತ ಹೇಳಿ ಒಂದು ಸಂದೇಶವನ್ನ ಇತರ ರೈತರಿಗೆ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಎಷ್ಟು ಎಕರೆ ಆಗ್ಬೋದು ಅಂತೀರಿ ಇಲ್ಲಿ? ಸರ್ ನಮ್ದು ಒಂದು 10 ಎಕರೆ ಮಾಡ್ಬೇಕಂತ. ಅಲ್ಲ, ಈ ಭಾಗದ ಎಷ್ಟು ಆಗ್ಬೋದು? ಮೋಟರ್ ನೀರೆಲ್ಲ ಒಂದು 80 ರಿಂದ 90 ಎಕರೆ ಆಗುತ್ತೆ ಮುಂದಿನ ವರ್ಷ. ಮೋಟರ್ ನೀರ ಎಲ್ಲ ಇದ್ದಾರೆ ಮಾಡಮಂತ ಅನ್ನೋದು. ಓಕೆ. ನಿಮ್ಮ ಭಾಗದಲ್ಲಿ ನಿಮ್ಮ ನೋಡಿ ಮುಂದಿನ ವರ್ಷ ಒಂದು 80 ಎಕರೆ 100 ಎಕರೆ ಆಗ್ತದೆ ನೋಡಿ. ಇದೆಲ್ಲ ಈ ರೈತರಿಗೆ ಏನ್ ಹೇಳೋದಂದ್ರೆ ಈ ತರ ಹೊಸ ಬೆಳೆಗಳನ್ನ, ಪರ್ಯಾಯ ಬೆಳೆಗಳನ್ನ ತಾವುಗಳು ರೈತರು ಬೆಳೆದಿದ್ದೇ ಆದ್ರೆ ಇಂಥ ಒಂದು ಲಾಭವನ್ನು ಪಡಿಬೇಕು ಅಂತ ಹೇಳಿ ಇವರೇನು ಕಾನಿಹಾಳದ ಸಿಂಧನೂರು ತಾಲೂಕಿನ ಕಾನಿಹಾಳದ ಗವಿಸಿದ್ದಪ್ಪ ಅವರು ಎಲ್ಲ ರೈತರಿಗೆ ಮಾದರಿ ಆಗಿದ್ದಾರೆ. ಇದಕ್ಕೆ ನನಗೇನು ಖುಷಿ ಆಗ್ತದೆ ಅಂದ್ರೆ ರೈತರು ಇವತ್ತೆಲ್ಲರಿಗೆ ಮಾತಾಡ್ಸಾಗ ಅವ್ರ ಮುಖದಲ್ಲಿ ನಗು ಕಾಣ್ತಾ ಇದೆ. ಬಿಸಿಲಲ್ಲಿ ಸಹ ಅವರು ಇವತ್ತಿಂಥ ಬೆಳೆಗಳನ್ನು ಬೆಳೆದು ಇಲ್ರಿ ಬೇಸಿಗೆಯಲ್ಲಿ ನಮ್ಗೆ ಇಷ್ಟು ದುಡ್ಡಾರ ಬರ್ತದೆ, ಒಂದು 5 ಎಕರೆ ಹಾಕಿದ್ರು ನಮಗೆ ಒಂದು ಏನ್ರಿ ಏನಿಲ್ಲ ಅಂದ್ರೆ 1.5 ಲಕ್ಷ ನಮಗೆ ಎಳ್ಳಿನ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗಲೂ ಎಲ್ಲರಿಗೆ ಮಾದರಿಯಾದಂಥ ಒಂದು ಬೆಳೆ. ಇವರು ಸಹ ಮಾದರಿ ರೈತರ ಅಂತ ತಿಳ್ಕೊಂಡಿದ್ರಿ. ಮುಂದಿನ ದಿನಗಳಲ್ಲಿ ಹೆಚ್ಚಿಗಾಗಲಿ ಅಂತ ನಮಸ್ಕಾರ.